ಪ್ರಿಯ ವೀಕ್ಷಕರೇ, ಇದೇ ತಿಂಗಳು ಏಪ್ರಿಲ್ 17ನೇ ತಾರೀಕಿಗೆ ವೈಶಾಖ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ನಂತರ ಸಿಂಹರಾಶಿಯವರಿಗೆ ಯಾವೆಲ್ಲ ಬದಲಾವಣೆ ಇದೆ, ಯಾವೆಲ್ಲ ರೀತಿಯಲ್ಲಿ ಪರಿಹಾರಗಳಿದೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಮೊದಲಿಗೆ ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ರಾಜಯೋಗದ ಥರ ಹಣದ ಅರಿವು ಇರುತ್ತದೆ. ಹಳೆ ಇನ್ವೆಸ್ಟ್ಮೆಂಟಿಂದ ನಿಮಗೆ ಲಾಭ ಬರುತ್ತದೆ. ಸಿಂಹರಾಶಿಯವರಿಗೆ ಕೈ ತುಂಬ ಹಣಗಳು ಬಂದರೂ ಕೂಡ ಅದನ್ನು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ. ಹೂಡಿಕೆ ಕಡೆ ಗಮನವಿರಲಿ. ಹೊಸ ವೆಹಿಕಲ್, ಹೊಸ ವಸ್ತುಗಳನ್ನು ಖರೀದಿ ಮಾಡುವ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ಮತ್ತು ಕೆಲಸದ ಮತ್ತು ವೃತ್ತಿಯ ಬಗ್ಗೆ ನೋಡೋದಾದರೆ ನಿಮ್ಮ ಕೆಲಸಗಳು ಹೆಚ್ಚಾಗುತ್ತದೆ. ಪ್ರತಿಯೊಂದು ಕೆಲಸದಲ್ಲಿ ಕೂಡ ನೆಮ್ಮದಿ ಛಾಪು ಅನ್ನೋಂಥದ್ದು ಇರುತ್ತದೆ. ಪೇಮೆಂಟ್ ವಿಚಾರದಲ್ಲಿ ನಿಮ್ಮನ್ನು ಮೀರಿಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ ನೋಡೋದಾದರೆ ಆಫೀಸಿನಲ್ಲಿ ನೀವೇ ಬಾಸ್ ಅನ್ನುವಂಥ ಪ್ರಪಂಚದಲ್ಲಿ ಇರುತ್ತದೆ. ನಿಮ್ಮ ಲೀಡರ್ಶಿಪ್ಗೆ ಮೆಚ್ಚುಗೆಯನ್ನು ಸಿಗ್ತದೆ. ಹೊಸ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಅದನ್ನು ಸವಾಲಾಗಿ ತೀರಿಸಿಕೊಳ್ಳಿ. ನಿಮ್ಮನ್ನು ಕಂಡರೆ ಆಗದವರು ಕಾಲೆಳೆಯುವಂಥ ಸಾಧ್ಯತೆ ಇರುತ್ತದೆ. ಆದರೆ ನಿಮ್ಮ ಎದುರು ನಿಲ್ಲೋದು ಕಷ್ಟ. ಮತ್ತು ನಿಮ್ಮ ಬಿಸ್ನೆಸ್ ಬಗ್ಗೆ ನೋಡೋದಾದರೆ ಬಿಸ್ನೆಸ್ಸಲ್ಲಿ ದೊಡ್ಡ ಲಾಭ ಮಟ್ಟದಲ್ಲಿ ಪ್ರಾರಂಭ ಆಗುವ ಸಾಧ್ಯತೆ ಇದೆ. ಹೊಸ ಡೀಲ್ಗಳು ಫೈನಲ್ ಆಗುತ್ತದೆ. ಕಾಂಪಿಟೇಟರಿಗೆ ನೀವೇ ತಲೆನೋವು ಅನ್ನುವಂಥದ್ದಾಗುತ್ತದೆ. ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಸಮಯ. ಇನ್ನು ನಿಮ್ಮ ಪ್ರೀತಿ ವಿಚಾರದಲ್ಲಿ ನೋಡೋದಾದರೆ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಹಾಮ್ ಅನ್ನೋಂಥದ್ದು ಪಕ್ಕದಲ್ಲಿ ಇಡಿ. ನಿಮ್ಮ ಸಂಗಾತಿ ವಿಚಾರಕ್ಕೆ ಸ್ವಲ್ಪ ಮಾತು ಕೊಡಿ. ಇಲ್ಲದಿದ್ದರೆ ಸ್ವಲ್ಪ ಅನಗತ್ಯವಾದಂಥ ಕಿರಿಕಿರಿಗಳು ಹೆಚ್ಚಾಗುತ್ತದೆ. ಪ್ರೀತಿಯವರಿಗೆ ಇದು ಒಳ್ಳೆಯ ಸಮಯ ಅನ್ನುವುದು ಮನೆಯಲ್ಲಿ ಒಪ್ಕೊಳ್ಳಿಕ್ಕೆ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ ಈ ತಿಂಗಳು ನಿಮಗೆ ಇಂಪ್ರೆಸ್ಗಳಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ನಿಮ್ಮ ಕುಟುಂಬದ ವಿಚಾರ ನೋಡೋದಾದರೆ ನಿಮ್ಮ ಮನೆಯಲ್ಲಿ ಮಾತಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತದೆ. ಕುಟುಂಬ ಸದಸ್ಯರು ನಿಮ್ಮನ್ನು ಗೌರವಿಸುತ್ತಾರೆ. ಮಕ್ಕಳ ಸಾಧನೆಯಿಂದ ನಿಮಗೆ ಹೆಮ್ಮೆ ಅನಿಸುತ್ತದೆ. ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು, ಮಾತುಕತೆಗಳು ಹೆಚ್ಚಾಗುತ್ತದೆ. ತಂದೆಯ ಆಸ್ತಿ ಕಡೆ ಲಾಭ ಅನ್ನೋದು ಸಿಗ್ಬೋದು. ಮತ್ತು ನಿಮ್ಮ ಆರೋಗ್ಯದ ವಿಚಾರ ನೋಡೋದಾದರೆ ಆರೋಗ್ಯದಲ್ಲಿ ಹೆಚ್ಚಿನ ಕಾನ್ಫಿಡೆನ್ಸ್ ಬೇಡ. ಅತಿಯಾದ ಬಿಸಿಲಿನ ಕಡೆಯಿಂದ ಸ್ವಲ್ಪ ದೂರವಿರಿ. ಹಾರ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದವರಿಗೆ ಸ್ವಲ್ಪ ಜಾಗೃತವಾಗಿರಿ. ಎಲ್ಲವೂ ಪಾಸಿಟಿವ್ ಆಗಿರಲು ನಿಮ್ಮ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ, ಸಾಧ್ಯವಾದರೆ ಗೋಶಾಲೆಗೆ ಭೇಟಿಯಾಗಿ ಹಸಿರು ಮೇವು ನೀಡಿ. ಇದಾಗಿತ್ತು ವೈಶಾಖ ಅಮಾವಾಸ್ಯೆಯ ಸಿಂಹರಾಶಿಯ ಭವಿಷ್ಯ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗೆ ಕಾಣತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.